ಎಲೆಕ್ಷನ್ ಬಂತು ಅಂತಂದರೆ ಇನ್ನೇನು ನಾಯಕರುಗಳು ರಾಜಕಾರಣಿಗಳು ನೆಲದ ಮೇಲೆ ಓಡಾಡಲ್ಲ, ಬದಲಿಗೆ ಆಕಾಶದಲ್ಲೇ ಹಾರಾಡ್ತಾರೆ. ವಿಷಯ ಇಷ್ಟೇ, ಮಾಸ್ ಲೀಡರ್ಸ್ ಹಾರಾಟ ನಡೆಸೋ ಹೆಲಿಕಾಪ್ಟರ್ಗಳ ಬಾಡಿಗೆ ರೇಟ್ ಕೂಡ ಜಾಸ್ತಿ ಆಗಿದೆ. ಲೋಕ ಅಖಾಡದಲ್ಲಿ ಹೆಲಿಕಾಪ್ಟರ್ ಸದ್ದು, ಆಕಾಶದಲ್ಲಿ ಹಾರಾಡೋಕೆ ಲಕ್ಷ ಲಕ್ಷ ದುಡ್ಡು. ಹೆಲಿಕಾಪ್ಟರ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಲೋಕಸಭಾ ಕದನಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಚುನಾವಣಾ ಅಖಾಡಕ್ಕೆ ಕಲಿಗಳು ಧುಮುಕ್ತಾ ಇದ್ದಾರೆ. ಅಸಮಾಧಾನ, ಬಂಡಾಯ, ಆಪರೇಷನ್ ಕೌಂಟರ್ ಅಟ್ಯಾಕ್, ಚುನಾವಣಾ ಕಾವು ಹೆಚ್ಚಾಗಿದೆ. ಇತ್ತ ಮತಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಕೂಡ ಜೋರಾಗಿದೆ. ಇದರ ನಡುವೆ ರಾಜ್ಯದಲ್ಲಿ ಹೆಲಿಕಾಪ್ಟರ್ಗಳ ಡಿಮ್ಯಾಂಡ್ ಜೋರಾಗಿದೆ. ಹೌದು, ಲೋಕಸಭಾ ಚುನಾವಣೆ ಹಿನ್ನೆಲೆ ಹೆಲಿಕಾಪ್ಟರ್ಗಳಿಗೆ ಭಾರೀ ಬೇಡಿಕೆ ಸೃಷ್ಟಿಯಾಗಿದೆ. ಯಾಕೆ ಅಂದ್ರೆ ಘಟಾನುಘಟಿ ನಾಯಕರು ಹೆಲಿಕಾಪ್ಟರ್ಗಳ ಮೊರೆ ಹೋಗಿದ್ದಾರೆ. ರಾಜ್ಯದಲ್ಲಿ ಸುಮಾರು 150 ಹೆಲಿಕಾಪ್ಟರ್ಗಳು ಹಾಗೂ ಮಿನಿ ವಿಮಾನ ಈಗಾಗಲೇ ಬುಕಿಂಗ್ ಆಗಿದೆ. ಕಳೆದ 6 ತಿಂಗಳ ಹಿಂದಿನಿಂದಲೇ ಬುಕಿಂಗ್ ಆಗಿದೆ. ಹಾಗಾದ್ರೆ ಹೆಲಿಕಾಪ್ಟರ್ ಬಾಡಿಗೆ ರೇಟ್ ಹೇಗಿದೆ ಅಂತ ನೋಡೋದಾದ್ರೆ, 2 ಆಸನದ ಹೆಲಿಕಾಪ್ಟರ್ 1 ಗಂಟೆಗೆ 2,10,000 ರೂಪಾಯಿ ಇದೆ. 4 ಆಸನದ ಹೆಲಿಕಾಪ್ಟರ್ ಅನ್ನ 1 ಗಂಟೆ ಬಳಸೋದಕ್ಕೆ 2,50,000 ರೂಪಾಯಿ ಆಗುತ್ತೆ. 6 ಆಸನದ ಮಿನಿ ವಿಮಾನ 1 ಗಂಟೆಗೆ 3 ಲಕ್ಷ ರೂಪಾಯಿ ಇದೆ. 8 ಆಸನದ ಮಿನಿ ವಿಮಾನವನ್ನ 1 ಗಂಟೆಗೆ ಬಳಸೋದಕ್ಕೆ 3.5 ಲಕ್ಷ ನಿಗದಿಯಾಗಿದೆ. ಇನ್ನು 13 ಆಸನದ ಮಿನಿ ವಿಮಾನ ಗಂಟೆಗೆ GST ಸೇರಿ 4 ಲಕ್ಷ ರೂಪಾಯಿ ಆಗುತ್ತೆ. ಏನಾಗುತ್ತಂದ್ರೆ ಫಸ್ಟ್ ಆಫ್ ಆಲ್ VIP-ಗಳು ಮೂವ್ಮೆಂಟ್ ಇರುತ್ತೆ, ಸೇಫ್ಟಿ ಮತ್ತು ಬೇಗ ಮುಟ್ಟಬೇಕಾಗಿರುತ್ತೆ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಮತ್ತು ಸುಮಾರು ಕಡೆ ಹೋಗಬೇಕಾಗಿರುತ್ತೆ. ಮೀಟಿಂಗ್ಸ್ಗಳು ಮಾಡ್ತಾನೆ ಇರ್ತಾರೆ, ಕ್ಯಾಂಪೇನಿಂಗ್ ನಡೀತಾನೆ ಇರುತ್ತೆ. ಬೈ ರೋಡು ಅಥವಾ ಬೈ ಏರ್ ಬೇರೆ ಕಮರ್ಷಿಯಲ್ ಫ್ಲೈಟ್ ತೊಗೋಬೇಕು ಅಂತಂದರೆ ತುಂಬ ತೊಂದರೆಗಳಾಗ್ತವೆ ಮತ್ತು ಅನ್ಸರ್ಟನ್ಟಿ ಇರುತ್ತೆ. ಹಾಗಾಗಿ ಅವರು ಮುಂಚೆನೇ ಪ್ಲ್ಯಾನ್ ಮಾಡಿ ಇದು ಫ್ಲೆಕ್ಸಿಬಲ್ ಮಾಡ್ಬೋದು, ನಾವು ಸ್ವಲ್ಪ ಟೈಮಿಂಗ್ ಅವ್ರ ಪ್ರಕಾರ ನಾವು ಮಾಡಿಕೊಂಡು ಅದಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡ್ತಾರೆ. ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್, ಮಿನಿ ಏರ್ಕ್ರಾಫ್ಟ್ಗಳಿಗೆ 8 ಗಂಟೆಯ ಅವಧಿಗೆ 20,000 ಶುಲ್ಕ ನಿಗದಿಯಾಗಿದೆ. ಮಂಗಳೂರು ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 8 ಗಂಟೆಗೆ 50,000 ಶುಲ್ಕ ನಿಗದಿಯಾಗಿದೆ. ಜೊತೆಗೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಹೆಚ್ಚಾದರೂ ಬಾಡಿಗೆ ದರದಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲದೆ ಕಂಪನಿಗಳಿಗೆ ವೇಟಿಂಗ್ ಚಾರ್ಜ್ ಕೂಡ ಪಾವತಿಸಬೇಕು. ಒಟ್ನಲ್ಲಿ ಲೋಕಸಭಾ ಅಖಾಡದಲ್ಲಿ ಪ್ರಚಾರದ ಭರಾಟೆ ಹೆಚ್ಚಾಗಿದ್ದು, ಘಟಾನುಘಟಿ ನಾಯಕರು ಕದನ ಭೂಮಿಗೆ ಎಂಟ್ರಿ ಕೊಡೋದಕ್ಕೆ ಹೆಲಿಕಾಪ್ಟರ್ಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಇದರಿಂದ ಹೆಲಿಕಾಪ್ಟರ್ಗಳಿಗೆ ಈಗ ಸಖತ್ ಬೇಡಿಕೆ ಸೃಷ್ಟಿಯಾಗಿದೆ. ಈ ರೇಟ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.